ನೋಡಿ, ಮೊದಲು ನನಗೆ ಎಲ್ಲಾದರೂ ಹೋಗ್ಬೇಕಾದ್ರೆ ಒಂದು ಕೈಯಲ್ಲಿ ಖರ್ಚಿಫು ಬ್ಯಾಗು ಏನು ಇಟ್ಕೊಳ್ಳೋ ಅಭ್ಯಾಸ ಇರಲಿಲ್ಲ. ಇವಾಗ ಯೂಟ್ಯೂಬ್ ಮಾಡಿದ್ಮೇಲೆ ನನಗೆ ಈಗ ತಗ್ಲಾಕೊಳ್ಳೋ ಸೀರೆಗೆ ಸೈಡಿಗೆ ತಗ್ಲಾಕೊಳ್ಳೋದು ಒಂದು ಬ್ಯಾಗ್ ತೊಗೊಂಡಿದ್ದೀನಿ. ಮತ್ತು ಡ್ರೆಸ್ ಎಲ್ಲ ಹಾಕ್ಕೊಂಡಾಗ ಅದು ಒಂದೇ ಸೈಡ್ ಆದರೆ ಬ್ಯಾಗ್ ಏನಾಗುತ್ತೆ, ಭುಜ ನೋವು ಬರುತ್ತೆ. ಅದಕ್ಕೋಸ್ಕರ ಇವಾಗ ಎಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರೆ ತುಂಬ ಲಗೇಜ್ ಆಗುತ್ತೆ. ಒಂದು ದೇವಸ್ಥಾನಕ್ಕೆ ಹೋಗಿ ಒಂದು ವಿಡಿಯೋ ಮಾಡ್ಕೊಂಡು ಬರ್ತೀನಿ ಅಂತ ಅಂದರೆ ಲಗೇಜ್ ಜಾಸ್ತಿ ಆಗುತ್ತೆ, ಈ ಭುಜ ಎಲ್ಲ ನೋವು ಬರೋದು. ಅದಕ್ಕೇನು ಮಾಡಿದೆ, ಯಾವ ಕಾಲೇಜ್ಗೂ ಹೋಗಿಲ್ಲ ನಾನು, ಯಾವ IT-BT ಕೆಲಸಕ್ಕೂ ಹೋಗಿಲ್ಲ. ಅವರೆಲ್ಲ ತಗ್ಲಾಕೊಂಡು ಹೋಗ್ತಾರೆ ಬ್ಯಾಗ್ನ, ಆ ಥರ ತೊಗೊಂಡಿದ್ದೀನಿ ನಾನು. ಖುಷಿಯಾಗಿದ್ದೀನಿ, ಖುಷಿಯಾಗಿ ತೊಗೊಂಡೆ ನಾನು. 550 ರೂಪಾಯಿ ಕೊಟ್ಬಿಟ್ಟು ತೊಗೊಂಡೆ ಈ ಬ್ಯಾಗ್ನ ನಾನು. ಎಲ್ಲಾದರೂ ಹೋಗ್ಬೇಕಾದ್ರೆ ನಾನು ಹೀಗೆ ತಗ್ಲಾಕೊಂಡು ಹೋಗೋದು, ಈಗ ತಗ್ಲಾಕೊಂಡು ಹೋಗ್ತೀನಿ. ಏನೇನಿದೆ ಅಂತ ಅದ್ರಲ್ಲಿ ತೋರಿಸ್ತೀನಿ ಬನ್ನಿ. ಏನೇನು ಇಟ್ಕೊಂಡಿರ್ತೀನಿ ನಾನು ಯೂಟ್ಯೂಬ್ ಮಾಡಬೇಕಾದ್ರೆ, ಆಚೆ ಹೋಗ್ಬೇಕಾದ್ರೆ ಏನೇನು ಇಟ್ಕೊಂಡಿರ್ತೀನಿ ಅಂತ ತೋರಿಸ್ತೀನಿ ನೋಡಿ. ಫಸ್ಟ್ ತೋರಿಸ್ತೀನಿ, 3 ಜಿಪ್ ಇದೆ ಇದ್ರು. 3 ಜಿಪ್ಪಲ್ಲಿ ಸ್ಟಾರ್ಟಿಂಗು ಒಂದು ಜಿಪ್ಪದು ಓಪನ್ ಮಾಡಿ ತೋರಿಸ್ತೀನಿ. ಲಿಪ್ ಬಾಮ್ ಇಟ್ಕೊಂಡಿರ್ತೀನಿ. ತುಟಿ ಹೊಡೆಯುತ್ತಲ್ವಾ, ಸ್ವಲ್ಪ ವಿಡಿಯೋದಲ್ಲಿ ಚೆನ್ನಾಗಿ ಕಾಣಿಸ್ಬೇಕಲ್ವಾ, ಅದಕ್ಕೆ ಲಿಪ್ ಬಾಮ್ ಇಟ್ಕೊಂಡಿರ್ತೀನಿ. ಇದು ಅಮೃತಾಂಜನ್ ರೋಲಾನು. ಅಕಸ್ಮಾತು ಬಸ್ಸಲ್ಲಿ ಓಡಾಡ್ತಾ ಇರ್ತೀನಿ, ಕತ್ತು ಹಿಂಗೆ ಕಿಟಕಿ ಕಡೆ ನೋಡಿ ನೋಡಿ ಏನಾದರೂ ಇದಾಯಿತು ಅಂದರೆ ಒಂಚೂರು ಹಚ್ಕೊಳಕ್ಕಂತ. ಮತ್ತು ನನಗೆ ಈ ಬಸ್ಸಲ್ಲಿ ಪಾನ್ ಪರಾಗು, ಆಮೇಲೆ ಸೆಂಟ್ ಪರ್ಫ್ಯೂಮು ಅದೆಲ್ಲ ಸ್ಮೆಲ್ ಆಗಲ್ಲ. ಆ ಟೈಮಲ್ಲಿ ಇದನ್ನೊಂದು ಸ್ವಲ್ಪ ನನಗೆ ಬೇಕೇ ಬೇಕು, ಹಂಗಾಗಿ ಇದೊಂದು ಇಟ್ಕೊಂಡಿರ್ತೀನಿ. ಅಮೃತಾಂಜನ್ ರೋಲಾನು. ಇದು ತುಟಿ ಬಣ್ಣ ಲಿಪ್ಸ್ಟಿಕ್ಕು. ಇದು ನನಗೆ ಈ ಥರ ಲಿಪ್ಸ್ಟಿಕ್ ತುಂಬ ಇಷ್ಟ ಆಗುತ್ತೆ ನನಗೆ. ಗ್ರೀನ್ ಕಲರು. ಇದು ಹಚ್ಕೊಂಡ್ರೆ ಪಿಂಕ್ ಬರುತ್ತೆ, ಹಚ್ಕೊಂಡಿದ್ದೀವಿ ಅಂತಾನೆ ಗೊತ್ತಾಗಲ್ಲ, ಲೈಟ್ ಪಿಂಕ್ ಬರುತ್ತೆ. ನನಗೆ ಇದು ತುಂಬ ಇಷ್ಟ ನನಗೆ, ಹಾಗಾಗಿ ಇದು ಇಟ್ಕೊಂಡಿರ್ತೀನಿ. ಎಮರ್ಜೆನ್ಸಿಗೆ ಸುಮ್ಮನೆ ಒಂದು ಬ್ರಷ್ ಇಟ್ಕೊಂಡಿರ್ತೀನಿ. ಇದೆಲ್ಲ ವಿಸಿಟಿಂಗ್ ಕಾರ್ಡ್ಗಳು, ಅವ್ರು ಯಾರ್ಯಾರೋ ಕೊಟ್ಟಿರೋದು, ವಿಡಿಯೋ ಮಾಡೋಕ್ಕೆ ಬನ್ನಿ ಅಂತ ಕೊಟ್ಟಿರೋದು. ಟೈಮ್ ಇಲ್ಲ, ಹಾಗಾಗಿ ಹಾಗೆ ಇಟ್ಕೊಂಡಿದ್ದೀನಿ. ಒಂದು ಸ್ಟಿಕ್ಕರ್ ಪ್ಯಾಕೆಟ್ ಇಟ್ಕೊಂಡಿರ್ತೀನಿ, ಅಕಸ್ಮಾತು ಬೇವ್ರಿಗೋ ಎಲ್ಲೋ ಮುಖ ತೊಳೆದ್ವೋ ಅವಾಗ ಇದಾಗುತ್ತೆ ಅಂತ ಒಂದು ಸ್ಟಿಕ್ಕರ್ ಪ್ಯಾಕೆಟ್ ಇಟ್ಕೊಂಡಿರ್ತೀನಿ. BP ಮಾತ್ರೆ ಇಟ್ಕೊಂಡೇ ಇರ್ತೀನಿ ನಾನೊಂದು. BP ಇದೆ ನನಗೆ, ಹಾಗಾಗಿ ಎಲ್ಲರೂ ದಯವಿಟ್ಟು ನನ್ನ ವಿಡಿಯೋ ನೋಡಿ ನನಗೆ BP ಜಾಸ್ತಿ ಮಾಡಿಸ್ಬೇಡಿ. ನೀವು ಇರೋದು 4 ಕೂದಲನ್ನ ಬಾಚ್ಕೊಳ್ಳೋದಕ್ಕೆ ಒಂದು ಬಾಚಣಿಗೆ ಇಟ್ಕೊಂಡಿರ್ತೀನಿ. ಯಾಕಂದರೆ ನಾವು ಗಾಳೀಲಿ ಬಸ್ಸಲ್ಲೆಲ್ಲ ಹೋಗಿರ್ತೀವಿ, ಗಾಳಿಗೆ ಕೂದಲೆಲ್ಲ ಕೆದ್ರಿರುತ್ತೆ. ಅಲ್ಲಿ ವಿಡಿಯೋ ಮಾಡಬೇಕಾದ್ರೆ ಒಂದು ಸ್ವಲ್ಪ ಚೆನ್ನಾಗಿರಲಿ ಅಂತ ಒಂದು ಬಾಚಣಿಗೆ ಇಟ್ಕೊಂಡಿರ್ತೀನಿ. ಒಂದು ಜಿಪ್ಪಲ್ಲಿ ಇಷ್ಟ ಆಯಿತು, ಜಿಪ್ನ ಕ್ಲೋಸ್. 2ನೇ ಜಿಪ್ಪಲ್ಲಿ ಒಂದು ನೀರಿನ ಬಾಟ್ಲಿ ಇಟ್ಕೊಂಡಿರ್ತೀನಿ. ಇದು ಮಾಮ್ಸ್ ಮ್ಯಾಜಿಕ್ ಅಂತ, ನನಗೆ ಇದಿಷ್ಟ ಬಿಸ್ಕೆಟು. ಎಮರ್ಜೆನ್ಸಿಗೆ ಇಟ್ಕೊಂಡಿರ್ತೀನಿ. ಒಂದು ಕ್ರ್ಯಾಕ್ ಜಾಕ್ ಬಿಸ್ಕೆಟ್ ಇಟ್ಕೊಂಡಿರ್ತೀನಿ. ಪರ್ಸಲ್ಲಿ ಆಧಾರ್ ಕಾರ್ಡು, ಒಂದು ATM ಕಾರ್ಡು, ಸ್ವಲ್ಪ ಚಿಲ್ಲರೆ ಕಾಸು, ಸ್ವಲ್ಪ ನೋಟು ಇಷ್ಟು ಇಟ್ಕೊಂಡಿರ್ತೀನಿ. ಇದರಲ್ಲಿ ಸ್ವಲ್ಪ ಬಾದಾಮಿ ಇಟ್ಕೊಂಡಿರ್ತೀನಿ, ಏನಾದರೂ ಬೇಕಾದಾಗ ಒಂದೊಂದು ತಿನ್ನೋದಕ್ಕೆ. ಬಾದಾಮಿ ಜೊತೆಲಿ ನೋಡಿ 4 ಏಲಕ್ಕಿ ಇಟ್ಕೊಂಡಿರ್ತೀನಿ. ಯಾಕಂದರೆ ನಾವು ಜಾಸ್ತಿ ಹೊತ್ತು ಏನು ತಿಂದೆ ಏನು ಮಾತಾಡದೆ ಇದ್ದರೆ ಬಾಯಿ ಸ್ಮೆಲ್ ಬರುತ್ತೆ. ಅದಕ್ಕೋಸ್ಕರ ನನಗೆ ಯಾವಾಗಲೂ ಏಲಕ್ಕಿ ಲವಂಗ ನನ್ನ ಬಾಯಲ್ಲಿ ಇದ್ದೇ ಇರುತ್ತೆ. ಲವಂಗ ಅಂತೂ ದಿನಕ್ಕೊಂದು 4-5 ಲವಂಗ ತಿಂತೀನಿ ನಾನು. ಇಲ್ಲಿ ನೋಡಿ, ಲವಂಗನೂ ಇದೆ ಇದರಲ್ಲಿ. ಲವಂಗ ಸ್ವಲ್ಪ, ಏಲಕ್ಕಿ ಸ್ವಲ್ಪ, ಬಾದಾಮಿ ಸ್ವಲ್ಪ ಇಟ್ಕೊಂಡಿರ್ತೀನಿ ಒಂದು ಡಬ್ಬಿಗೆ. ಮತ್ತು ಸುಮ್ಮನೆ ಬೇಜಾರಾದರೆ, ಇವಾಗ ಚನ್ನಪಟ್ಟಣ, ಮೈಸೂರು ಎಲ್ಲ ಕಡೆ ಹೋಗ್ತಾ ಇರ್ತೀನಿ, ಬೇಜಾರಾದರೆ ಅಂತ ಒಂದು 3 ಥರ ಚಾಕ್ಲೇಟ್ ಇಟ್ಕೊಂಡಿದ್ದೀನಿ. ಒಂದು 5-6 ಚಾಕ್ಲೇಟ್ ಇಟ್ಕೊಂಡಿರ್ತೀನಿ. ಇಲ್ಲಾಂದರೆ ಬಸ್ಸಲ್ಲಿ ಯಾರಾದರೂ ಪಕ್ಕದಲ್ಲಿ ಸಣ್ಣ ಸಣ್ಣ ಮಕ್ಕಳು ಕೂತಿರ್ತಾರಲ್ವ, ಅವ್ರಿಗಾದ್ರೂ ಕೊಡಕ್ಕೆ, ನಾನು ಚಾಕ್ಲೇಟ್ ಅಷ್ಟಿನಲ್ಲ, ಅವ್ರಿಗಾದ್ರೂ ಕೊಡಕ್ಕಂತ ಚಾಕ್ಲೇಟ್ ಇಟ್ಕೊಂಡಿರ್ತೀನಿ. 2ನೇದ್ರಲ್ಲಿ ಇದಿಷ್ಟು ತಿಂಡಿತ್ತು ಮತ್ತು ಪರ್ಸು ಇಷ್ಟ ಆಯಿತು. ಇದನ್ನು ಜಿಪ್ ಹಾಕಿದೆ. 3ನೇದ್ರಲ್ಲಿ ಒಂದು ಸಣ್ಣ ಟವಲ್ ಇಟ್ಕೊಂಡಿರ್ತೀನಿ, ಕೈ ಒರೆಸ್ಕೊಳಕ್ಕೋ ಇಲ್ಲ ದೇವಸ್ಥಾನದಲ್ಲಿ ಊಟ ಮಾಡಿದಾಗ ಕೈ ಒರೆಸ್ಕೊಳಕ್ಕೋ ಅಂತ ಇಟ್ಕೊಂಡಿರ್ತೀನಿ. ಇದು ಏನಾದರೂ ಅಲ್ಲಿಂದ ತರಬೇಕಾದ್ರೆ, ಏನಾದ್ರು ತರಕಾರಿ ಇಲ್ಲ ಅಲ್ಲಿ ಪ್ರಸಾದ ಏನಾದರೂ ಕೊಟ್ಟು ತರಬೇಕಾದ್ರೆ ಅಂತ ಇದು ಬ್ಯಾಗ್. ಇದು ಈ ಥರ
ಬ್ಯಾಗ್ ಆಗುತ್ತೆ ದೊಡ್ಡದಾಗಿ. ಅದನ್ನು ಈಗ ಮಾಡಿ ಇಟ್ಕೊಂಡಿರೋದು. ಇದೊಂದು ಬ್ಯಾಗ್ ಇಟ್ಕೊಂಡಿರ್ತೀನಿ, ಎಮರ್ಜೆನ್ಸಿಗೆ ಏನಕ್ಕಾದರೂ ಬೇಕಾಗುತ್ತೆ ಅಂತೇಳಿ. ಓಪನ್ ಮಾಡಿದ್ರೆ ಬ್ಯಾಗ್ ಅನ್ಸುತ್ತೆ, ಇಲ್ಲ ಅಂದರೆ ಇಲ್ಲ. ನೋಡಿ, ಇದೊಂದು ಇಟ್ಕೊಂಡಿರ್ತೀನಿ. ಒಂದು ಸಣ್ಣ ಟವಲು, ನಂದು ಮನೇಲಿ ಹಾಕ್ಕೊಳ್ಳೋಕ್ಕೊಂದು ಕನ್ನಡಕ ಇಟ್ಕೊಂಡಿದ್ದೀನಿ. ಕನ್ನಡಕ ಬೇಕೇ ಬೇಕು, ಕಾಣಿಸಲ್ಲ. ಅದಕ್ಕೆ ಇದು ಹೊರಗಡೆ ಎಲ್ಲಾದರೂ ಹೋಗುವಾಗ ಅಂತೇಳಿ ಏನೋ ಫ್ರೇಮ್ಲೆಸ್ಸು ಇದನ್ನು ತೊಗೊಂಡಿದ್ದೀನಿ. ಇದನ್ನು ಈ ಬ್ಯಾಗಲ್ಲಿ ಇಟ್ಕೊಂಡಿರ್ತೀನಿ. ಇದು ಹೊರಗಡೆ ಎಲ್ಲಾದರೂ ಹೋಗುವಾಗ. ಮತ್ತು ಇದು ಇಷ್ಟರವರೆಗೂ ನಾನು ಬರೆದಿಲ್ಲ. ಒಂದು ಬುಕ್ಕು, ಒಂದು ಪೆನ್ ಇಟ್ಕೊಂಡಿರ್ತೀನಿ. ಇಷ್ಟರವರೆಗೂ ಬರೆದಿಲ್ಲ, ಇಟ್ಕೊಂಡಿದ್ದೀನಿ ಅಷ್ಟೇ. 8 ತಿಂಗಳಾಯಿತು ಯೂಟ್ಯೂಬ್ ಮಾಡಿ, ಒಂದೇನೂ ಬರ್ದಿಲ್ಲ ನಾನು, ಆಯಿತಾ. ಸುಮ್ಮನೆ ಇಟ್ಕೊಂಡಿರ್ತೀನಿ, ಇರಲಿ ಅಂತೇಳಿ. ನಾನು ಯಾಕಂದರೆ ವಾಯ್ಸ್ ಅವಾಗವಾಗಲೇ ಕೊಟ್ಬಿಡೋದು. ನಾನು ಎಕ್ಸ್ಟ್ರಾ ವಾಯ್ಸ್ ಕೊಡೋದು ಮಾಡೋದು ಅಪರೂಪ. ಇಷ್ಟರವರೆಗೂ ಒಂದು 2-3 ಒಂದು 550 ವೀಡಿಯೋದಲ್ಲಿ ಒಂದು 2 ವೀಡಿಯೋಗೋ 3 ವೀಡಿಯೋಗೋ ವಾಯ್ಸ್ ಕೊಟ್ಟಿರ್ಬೋದು. ಇಲ್ಲದೇ ನಾನು ಅಲ್ಲಲ್ಲೇ ಮಾತಾಡೋದು. ಹಾಗಾಗಿ ಸುಮ್ಮನೆ ಇಟ್ಕೊಂಡಿರ್ತೀನಿ. ಚಾರ್ಜ್, ಫೋನ್ ಚಾರ್ಜ್ ಬೇಕಲ್ವಾ, ಇದನ್ನ ಇಟ್ಕೊಂಡಿದ್ದೀನಿ. ಇದೊಂದು ಸಣ್ಣದು ಸೆಲ್ಫಿ ಸ್ಟಿಕ್. ಇವಾಗ ನಾನು ಫೋನ್ಗೆ ಇಟ್ಟಿರೋದು ದೊಡ್ಡದು, ಅದು ಬೇಕೇ ಬೇಕು. ಊರ್ಗೋಲ್ ನಮಗೆ ಯೂಟ್ಯೂಬರ್ಗೆ ಊರ್ಗೋಲ್ ಅದು ಬೇಕೇ ಬೇಕು. ಇದು ನನ್ನ ಅಳಿನ ಫ್ರೆಂಡ್ ಕೊಟ್ಟ, ಅವನ ಹತ್ರ ಎಕ್ಸ್ಟ್ರಾ ಇತ್ತು ಅಂತೇಳಿ ಅವನು ಕೊಟ್ಟ. ಇದನ್ನ ಇಟ್ಕೊಂಡಿರ್ತೀನಿ ಎಮರ್ಜೆನ್ಸಿಗೆ. ಬರ್ತೀನಿ. ಇದು ಕಿವಿದು ಇಯರ್ಪಾಡೋ ಇದು ಕಿವಿಗೆ ಹಾಕ್ಕೊಂಡು ಮಾತಾಡೋದಕ್ಕೆ, ಬಸ್ಸಲ್ಲಿ ಹೋಗ್ಬೇಕಾದ್ರೆ, ಎಲ್ಲರೂ ಹಾಡು ಕೇಳೋದಕ್ಕೆ, ಎಲ್ಲರೂ ಯಾರ್ದಾದ್ರೂ ಲೈವಲ್ಲಿ ಇರ್ತೀನಿ ಕೇಳಿಸ್ಕೊಳ್ಳೋದಕ್ಕೆ. ಯಾಕಂದರೆ ನಾವು ಸೌಂಡ್ ಕೊಟ್ಟರೆ ಮೊಬೈಲ್ ಅಕ್ಕಪಕ್ಕದವ್ರಿಗೆ ತೊಂದರೆ ಆಗಬಾರ್ದು. ಬೇರೆಯವರೆಲ್ಲ ರೀಲ್ಸ್ ನೋಡೋದು ಅದು ಇದು ಮಾಡ್ತಾ ಇರ್ತಾರೆ. ದಯವಿಟ್ಟು ಬೇರೆಯವ್ರಿಗೆ ಅಕ್ಕಪಕ್ಕ ಬಸ್ಸಲ್ಲಿ ಕೂತಿರೋರಿಗೆ ತೊಂದರೆ ಕೊಡಬೇಡಿ. ಇದು ಕಿವಿದು ಇದಿರುತ್ತೆ ನನ್ನದು ಬ್ಯಾಗಲ್ಲಿ. ಮತ್ತು ಒಂದು ನಂದು ಹಳೆ ಫೋನ್ ಇದೆಯಲ್ಲ, ಇವಾಗ ವಿಡಿಯೋ ಮಾಡ್ತಿರೋದು ಹೊಸ ಫೋನು. ಇದು ಹಳೆ ಫೋನ್ದು ಚಾರ್ಜ್ ನಿಲ್ಲಲ್ಲ, ಅದಕ್ಕೋಸ್ಕರ ಪವರ್ ಬ್ಯಾಂಕ್ ತೊಗೊಂಡಿದ್ದೀನಿ. ಇದು ಪವರ್ ಬ್ಯಾಂಕದ್ದು ಕೇಬಲ್ಲು, ಇದು ಪವರ್ ಬ್ಯಾಂಕು. ಇದು ಪವರ್ ಬ್ಯಾಂಕ್ ಫುಲ್ಲು ಮಾಡಿಕೊಂಡು, ಚಾರ್ಜ್ ಫುಲ್ ಮಾಡಿಕೊಂಡು ಇದನ್ನ ಇಟ್ಕೊಂಡಿರ್ತೀನಿ. ಆಮೇಲೆ ಇದು ಮೈಕ್ದು ದೊಡ್ಡ ಬಾಕ್ಸ್ ಇತ್ತು, ನಾನು ಅದಕ್ಕೆ ಅದು ಬೇಡ ಅಂತೇಳಿ ಇದರಲ್ಲಿ ಇಟ್ಕೊಂಡಿದ್ದೀನಿ. ಇದು ಇದಕ್ಕೆ ಚಾರ್ಜ್ ಮಾಡೋದು, ಇದಕ್ಕೆ ಕನೆಕ್ಟ್ ಮಾಡೋದು, ಇದು ನಮಗೆ ಕನೆಕ್ಟ್ ಮಾಡ್ಕೊಳ್ಳೋದು. ಇದು ಫುಲ್ಲು ಚಾರ್ಜ್ ಮಾಡಿ ಇಟ್ಕೊಂಡಿರ್ತೀನಿ. ಹೀಗೆ ಜಾಸ್ತಿ ಯೂಸ್ ಮಾಡಿಲ್ಲ ನಾನು. ನೋಡಿ, ರೈಟ್ ಸೈಡ್ ಬರಬೇಕು ಅಂತಾರೆ, ಸಾರಿ. ಇದಿಷ್ಟು 2 ಇರುತ್ತೆ, ನಮಗೊಂದು, ನಾವು ಮಾತಾಡೋರ್ಗೊಂದು. ಇದೊಂದು ಮೈಕ್ ಇಟ್ಕೊಂಡಿರ್ತೀನಿ. ಇದು ಆ ಡಬ್ಬಿ ದೊಡ್ಡದಾಗುತ್ತೆ ಅಂತ ನಾನು ಇದರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಇದು 3ಕ್ಕೂ ಚಾರ್ಜ್ ಮಾಡಬೇಕು ನಾವು. ಮಾಮೂಲಿ ನಮ್ಮದು ಫೋನ್ಗೆ ಏನು ಚಾರ್ಜ್ ಹಾಕ್ಕೊಳ್ತೀವಿ, ಸಿಪಿನ್ ಚಾರ್ಜು, ಅದೇ ಚಾರ್ಜೇ ಇದಕ್ಕೂ ಹಾಕ್ಕೊಳ್ಬೇಕು. ಚಾರ್ಜರ್ ಇತ್ತು, ಚಾರ್ಜ್ ಮಾಡ್ಕೊಳ್ಳೋದು. ಮತ್ತು ಅದು ಅಕಸ್ಮಾತ್ ಎಲ್ಲಾದರೂ ಜಾಸ್ತಿ ನಾವು ಯೂಸ್ ಮಾಡಿ ಚಾರ್ಜ್ ಖಾಲಿ ಆಗೋದ್ರೆ ಅಂಥೇಳಿ, ಮೊನ್ನೆ ನನ್ನ ಮಗಳು ವಯರ್ದು, ಅದು ವಯರ್ಲೆಸ್ಸು, ಇದು ವಯರ್ದು ತೊಗೊಂಡ್ಬಂದು ಕೊಟ್ಲು. ಇದು ವಯರ್ದು ತೊಗೊಂಡ್ಬಂದು ಕೊಟ್ಲು. ಎಷ್ಟು ಉದ್ದ ವೈರ್ ಇದೆ ಗೊತ್ತಾ, ತುಂಬ ಉದ್ದ ಇದೆ, ತುಂಬ ಚೆನ್ನಾಗಿದೆ ಇದು. ಆದರೆ ಇದು ನನಗೆ ಈ ಫೋನ್ಗೆ ಆಗ್ತಾ ಇರಲಿಲ್ಲ. ನಂದು ಹೊಸ ಫೋನ್ಗೂ ಆಗ್ತಾ ಇರಲಿಲ್ಲ, ಹಳೆ ಫೋನ್ಗೂ ಆಗ್ತಾ ಇರಲಿಲ್ಲ. ನೋಡಿ, ಬಂದ್ಬಿಡ್ತಾ ಇತ್ತು. ಆಮೇಲೆ ಅವಳೇ ಹೋಗಿ ಸಿಪಿನ್ ಚಾರ್ಜರ್ ಇದು ಎಕ್ಸ್ಟ್ರಾ. ಇದನ್ನೇ ಮಾಮೂಲಿ ನಾವು ಚಾರ್ಜ್ಗೆ ಹಾಕ್ತೀವಲ್ಲ, ಅಲ್ಲಿಗೆ ಹಾಕಿ ಇಲ್ಲಿ ಕನೆಕ್ಟ್ ಮಾಡ್ಕೊಳ್ಳೋದು. ನೋಡಿ, ಇಲ್ಲಿ ಕನೆಕ್ಟ್ ಮಾಡ್ಕೊಳ್ಳೋದು. ಈಗ ಕನೆಕ್ಟ್ ಮಾಡಿಕೊಂಡು ಮೈಕು ಈಗ ಬಿಡಿಸ್ಕೊಂಡು, ವೈರ್ನ ಬಿಡಿಸ್ಕೊಂಡು, ವೈರ್ನ ಈಗ ಬಿಡಿಸ್ಕೊಂಡು ಅವ್ರು ಯಾರು ಮಾತಾಡ್ತಾ ಇರ್ತಾರೆ ಅವ್ರಿಗೆ ಸಿಕ್ಸೋದು. ಇದನ್ನ
ಇದು ತುಂಬ ಉದ್ದ ಇದೆ ನೋಡಿ, ವೈರ್ ಎಷ್ಟು ಉದ್ದ ಇದೆ. ಎಷ್ಟು ಕೊಟ್ಲಂತ ಗೊತ್ತಿಲ್ಲ, ತೊಗೊಂಡ್ಬಂದು ಕೊಟ್ಲು. ಅಕಸ್ಮಾತ್ ಅದು ಚಾರ್ಜ್ ಏನಾದರೂ ಖಾಲಿ ಆಗೋದ್ರೆ ಆಮೇಲೆ ಇದನ್ನ ಇಟ್ಕೊಳ್ರಮ್ಮ. ಇದು ಶೆಲ್, ಇದು ಚಾರ್ಜ್ ಅಲ್ಲ. ನೋಡಿ ಎಷ್ಟು ಉದ್ದ ಇದೆ ನೋಡಿ. ಇದನ್ನ ತೊಗೊಂಡ್ಬಂದು ಕೊಟ್ಲು. ಇದು ಎಕ್ಸ್ಟ್ರಾ, ಇದಿಷ್ಟು ಇಟ್ಕೊಂಡಿರ್ತೀನಿ. ಇಷ್ಟು ಇಟ್ಕೊಂಡಿರ್ತೀನಿ ನನ್ನ ಬ್ಯಾಗಲ್ಲಿ ನಾನು. ಮೊದಲು ಏನಂದರೆ ಏನೂ ತೊಗೊಂಡು ಹೋಗ್ತಾ ಇರಲಿಲ್ಲ. ಇವಾಗ ಎಲ್ಲ ರೆಡಿ ಮಾಡ್ಕೊಂಡು ಹೋಗ್ತೀನಿ. ದೇವಸ್ಥಾನಗಳಿಗೆ ವೀಡಿಯೋ ಮಾಡೋದಕ್ಕೆ, ಈ ಅಂಗಡಿಗಳಿಗೆ ವೀಡಿಯೋ ಮಾಡೋದಕ್ಕೆ ಅಂತ ಈ ಬ್ಯಾಗ್ ತೊಗೊಂಡಿದ್ದೀನಿ. ನನಗೆ ಎಷ್ಟು ಇಷ್ಟ ಆಯಿತು ಅಂತಂದರೆ, ಯಾವ ಕಾಲೇಜ್ಗೂ ಹೋಗಿಲ್ಲ ನಾನು, ಹೈಸ್ಕೂಲ್ಗೂ ಹೋಗಿಲ್ಲ ಅಲ್ವಾ ನಾನು. ಹಂಗಾಗಿ ಎಲ್ಲ ತಗ್ಲಾಕೊಂಡು ಹೋಗ್ತಾ ಇರ್ತಾರೆ. ಏನಕ್ಕೆ ನಾವು ತಗ್ಲಾಕೊಂಡು ಹೋಗ್ಬಾರ್ದು ಅಂತೇಳಿ. ಮತ್ತು ಏನಂದರೆ ಭುಜ ನೋವು ಬರಲ್ಲ ಇದು. ನಂದು ಇನ್ನೊಂದು ಬ್ಯಾಗ್ ಇದೆ, ಅದು ಭುಜ ನೋವು ಬರ್ತಿತ್ತು. ಇದು ಭುಜ ನೋವು ಬರಲ್ಲ. ಎಷ್ಟು ನೀಟಾಗುತ್ತೆ ಗೊತ್ತಾ. ಮತ್ತು ನಾನು ಇದು ದಪ್ಪ ಪಟ್ಟಿ ತೊಗೊಳ್ಳಿಲ್ಲ, ಸಣ್ಣ ಪಟ್ಟಿ ತೊಗೊಂಡೆ. ದಪ್ಪ ಪಟ್ಟಿ ಅಂದರೆ ಅಸಹ್ಯ ಕಾಣುತ್ತೆ ಅಂತೇಳಿ ತೊಗೊಳ್ತೀವಿ, ಸ್ವಲ್ಪ ಚೆನ್ನಾಗಿರೋದು ತೊಗೊಳೋದು ಅಂದ್ಕೊಂಡು ನೋಡಿ. ಹೀಗೆ ಹೀಗೆ ಏನು ಭುಜ ನೋವು ಬರಲ್ಲ. ಎರಡು ಕಡೆನೂ ನಮಗೆ ಬ್ಯಾಲೆನ್ಸ್ ಮಾಡುತ್ತಲ್ವ ಇದು, ಸ್ವಲ್ಪನೂ ಭುಜ ನೋವು ಬರಲ್ಲ. ಎಷ್ಟು ನೀಟಾಗುತ್ತೆ ಗೊತ್ತಾ ನೋಡಿ. ಎರಡು ಜೊತೆ ಬಟ್ಟೆ ಹಿಡಿಯುತ್ತೆ. ನಾನು ಯಾರ್ದಾದ್ರೂ ನನ್ನ ಫ್ರೆಂಡ್ ಮನೆಗೆ ಹೋಗಿ ಉಳ್ಕೊಳ್ಳೋದಾದ್ರೆ 2 ಜೊತೆ ಬಟ್ಟೆ ನಿಲ್ಲುತ್ತೆ ಇದರಲ್ಲಿ. ಇಷ್ಟು ನಂದು ಯೂಟ್ಯೂಬ್ ಬ್ಯಾಗ್. ಇದು ಯೂಟ್ಯೂಬ್ ಬ್ಯಾಗು ಚೆನ್ನಾಗಿದೆಯಾ ನೋಡಿ. ನಾನು ಬೇರೆ ಕಲರ್ ಅಂದರೆ ನನಗೆ ಬೇಡ ಅಂತೇಳಿ ಬ್ಲ್ಯಾಕ್ ತೊಗೊಂಡೆ. ತುಂಬ ಯೂಸ್ ಆಗುತ್ತೆ ನನಗಂತೂ ಇದು. ಯಾಕಂದರೆ ಹೊರಗಡೆ ದೇವಸ್ಥಾನ ಇದಕ್ಕೆಲ್ಲ ವೀಡಿಯೋ ಮಾಡೋಕ್ಕೆ ಹೋಗ್ತಾ ಇರ್ತೀನಲ್ವ ನಾನು, ಹಾಗಾಗಿ ತುಂಬ ಯೂಸ್ ಆಗುತ್ತೆ ಇದು ನನಗೆ. ಇಷ್ಟು ನನ್ನ ಯೂಟ್ಯೂಬ್ ಬ್ಯಾಗಲ್ಲಿರೋದು. ಇಷ್ಟ ಆಯ್ತಾ ನೋಡ್ಬಿಟ್ಟು ಇನ್ನೂ ಏನು ಇಟ್ಕೊಳ್ಬೇಕು, ಏನು ಇಟ್ಕೊಳ್ಳೋದು ಬೇಡ, ಏನು ಎಕ್ಸ್ಟ್ರಾ ಆಯಿತು, ಇಲ್ಲ ಇನ್ನೂ ಏನಾದ್ರು ಇಟ್ಕೊಳ್ಬೇಕಾ ಅಂತೇಳಿ ನನಗೆ ಕಮೆಂಟಲ್ಲಿ ಹೇಳಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.